ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಬೀದರ್, ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲಾ ಘಟಕ ಬೀದರ್, ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘ ಬೀದರ್ ಸಹಯೋಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಜಿಲ್ಲಾ ಮಟ್ಟದ ಬಸವ ಕಾಯಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೀದರ್ನ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಹತ್ತಿರದ ಭವಾನಿ ಮಂದಿರದ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ನಗರಾಭಿವೃದ್ಧಿ ಬೀದರ್ನ ಅಧ್ಯಕ್ಷರಾಗಿರುವ ಬಸವರಾಜ ಜಾಬಶೆಟ್ಟಿ ಅವರು ನೆರವೇರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಈಶಾನ್ಯ ಶಿಕ್ಷಣ ಕ್ಷೇತ್ರ ಕಲಬುರಗಿಯ ಶರಣಪ್ಪ ಮಟ್ಟೂರ್ ಅವರಿಗೆ ಬಸವ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಶರಣಪ್ಪ ಮಟ್ಟೂರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಬೀದರ್ನ ಅಧ್ಯಕ್ಷರಾದ ಡಾ ಚಂದ್ರಕಾಂತ್ ಪಾಟೀಲ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕುಮಾರಿ ಮಂಗಲ ಎನ್ಎಂ ಪ್ರಾಂಶುಪಾಲರು, ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಇವರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಬಗ್ಗೆ ಹಾಗೂ ಮಹಾಪುರುಷರ ಬಗ್ಗೆ ಶ್ಯಾಮ್ ಸುಂದರ್ ಖಾನಾಪುರ್ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಯರ್ನಳ್ಳಿ ಇವರು ವಿಶೇಷ ಉಪನ್ಯಾಸ ನೀಡಿದರು. ಬಲವಂತರಾವ್ ರಾಠೋಡ್ ಕಾರ್ಯದರ್ಶಿಗಳು, ಕರ್ನಾಟಕ ಶಿಕ್ಷಕರ ಸಂಘ ಪರಿಷತ್ನ ಕಾರ್ಯದರ್ಶಿಯಾಗಿರುವ ಬಲವಂತರಾವ್ ರಾಠೋಡ್ ಅವರು ಸ್ವಾಗತ ಭಾಷಣ ಮಾಡಿದರು. ವೇದಿಕೆಯ ಮೇಲೆ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ನ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದಾರ್, ಡಾ ವಿಜಯಕುಮಾರ್ ಕೆ ಪಾಟೀಲ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘ ಬೀದರ್, ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಬೆಂಗಳೂರು ರಾಜ್ಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಸ್ವಾಮಿ, ಕಾರ್ಯದರ್ಶಿಗಳು ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ಬೀದರ್ನ ಅಭಿಷೇಕ್ ಪಾಟೀಲ್, ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜು ನಿರ್ದೇಶಕರಾದ ಶ್ರೀಮತಿ ಕಲ್ಪನಾ ಮಠಪತಿ ಸೇರಿದಂತೆ ಇನ್ನಿತರರು ಇದ್ದರು. ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ನ ಉಪಾಧ್ಯಕ್ಷರಾದ ಶಿಂಗೆ ಸೂರ್ಯಕಾಂತ್ ಅವರು ನಿರೂಪಣೆ ಮಾಡಿದರೆ, ಬಸವರಾಜ್ ಹೆಗ್ಗೆ ಅವರು ವಂದನಾರ್ಪಣೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಮಿ ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ, ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಉಪನ್ಯಾಸಕರಿಗೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿಗೆ ಬಸವ ಕಾಯಕ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸೇವೆ
ಹಮ್ಮಿಕೊಂಡಿದ್ದೀರಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ನಿಮಿತ್ತ ಶಿಕ್ಷಣ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರು ಬಹಳ ಒಳ್ಳೆಯ ರೀತಿ ಪ್ರಾಸ್ತಾವಿಕವಾಗಿ ನುಡಿಯಲ್ಲಿ ಎಲ್ಲ ತಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ರು, ಬೇಕಾದಷ್ಟು ಮಾತಾಡಿದ್ರು. ನಮ್ಮ ಚಂದ್ರಕಾಂತ್ ಪಾಟೀಲ್ ಇಷ್ಟು ಬೆಳೆದಾರ, ಇಷ್ಟು ಬೆಳೆಸ್ಯಾರ ಸಂಸ್ಥೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗ್ತದೆ. ಅವರು ಎಲೆಮರೆ ಕಾಯಿ ಅಂದಂಗ ಬೆಳ್ಕೊಂಡು ಬಂದರು. ನಾನು ಹಿಂದೆ ಅವ್ರಿಗೆ ನಾನು ವಿಚಾರ ಮಾಡಿದಾಗ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ನಮ್ಮ ಪ್ರೊಫೆಸರ್ ಬುಳ್ಳವ್ರು ಹೇಳಿದ್ರು. ಭಾಳ ಅನೇಕ ಕಷ್ಟಗಳಿಂದ ಅವರು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇನೋ ನರೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಆಗಿದೆ ಅವರಿಗೆ ಆ ಸಂದರ್ಭದಲ್ಲಿ. ಹಾಗಾಗಿ ಅಂಥ ಒಂದು ಇದರಿಂದ ಪಾರಾಗಿ ಈ ಸಂಸ್ಥೆ ಇಷ್ಟೊಂದು ಬೆಳೆದಿದೆ ಅಂತ ನಿಮಗೆ ಮತ್ತೊಂದು ಮಾತಿಲ್ಲ ಅಂತ ನಾನು ಧರಿಸ್ತಾ ಇದ್ದೆ. ಒಂದ್ಸಲ ನನ್ನ ಜೊತೆಗೆ ಆ ವಿಷಯ ಹಂಚ್ಕೊಂಡಿದ್ರು. ಅವ್ರ ಮೇಲೆ ಒಂದು ಮಾತು ನೆನಪು ಬರ್ತಾ ಇದೆ ನನಗೆ. संघर्ष में आदमी अकेला होता है, संघर्ष में आदमी अकेला होता है, सफलता में दुनिया उसके साथ होती है. जब जब जग उस पर हंसा है, तब तक उसी ने इतिहास रचा है. ಅದಕ್ಕೆ ಕಾರಣ ನೀವೆಲ್ಲರೂ ಅವತ್ತು ಒಬ್ಬರೇ ಶುರು ಮಾಡಿದ್ರು. ಇವತ್ತಿಷ್ಟು ಜನ ಏನಂದ್ರೆ ಎಲ್ಲ ಸಂಬಂಧ ಬೆಳೆಸ್ಕೊಂಡಿದ್ದಾರೆ, ಪ್ರೀತಿ ಬೆಳೆಸ್ಕೊಂಡಿದ್ದಾರೆ. ಎಲ್ಲ ನೋಡಿ ಶಿಕ್ಷಕರು ಇಷ್ಟೆಲ್ಲ ಎಲ್ಲ ಬೇರೆ ಬೇರೆ ಸಂಸ್ಥೆಗಳು ಕೂಡ ಬಂದಿದೆ. ಇವಾಗ ಉದಾಹರಣೆಗೆ ನನಗೆ ಒಂದು ಮಾತು ನೆನಪು ಬರ್ತಾ ಇದೆ. ಕಳೆದ 45 ವರ್ಷದಿಂದ ನಾನು ನಿಮ್ಮ ಜೊತೆಗಿದ್ದೀನಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸ್ವಂತವಾಗಿ ನನಗೆ ಸಂಸ್ಥೆ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸುಮಾರು ಸಲ ನೆನಪು ಬಂತು ನಾನು ಒಂದು ಸಂಸ್ಥೆ ಕಟ್ಟಬೇಕು ಅಂತಂದು. ನನ್ನ ಜೊತೆಗಿದ್ದವ್ರು ಏನು ಹೇಳಿದ್ರು, ನೀವು ಯಾಕೆ ಮಾಡ್ಬೇಕಂತ ದುಡ್ಡು ಗಳಿಸ್ಲಿಕ್ಕೆ ಅಲ್ಲ, ದುಡ್ಡು ಗಳಿಸ್ಲಿಕ್ಕೆ ಬೇರೆ ಕೆಲಸಗಳು ಅಲ್ಲವ, ಸಮಾಜದಲ್ಲಿ ಇವತ್ತೇನಾದ್ರು ಬೇರೆ ಸೊಸೈಟಿ ಸಂಸ್ಥೆಗಳನ್ನ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನೇ ಮುಂದುವರ್ಸ್ಕೊಂಡು ಬರ್ರಿ ಅಂತಂದ್ರು. ಅಂದಾಗ ನನಗೂ ಅನಿಸ್ತು, ಆಯ್ತಪ್ಪ ನೋಡೋಣ ಅಂತ. ಬಟ್ ಇವತ್ತು ನಾನು ಚಂದ್ರಕಾಂತ್ ಅವ್ರು ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅಲ್ಲ ಇದು ಹೇಳ್ಬೇಕಲ್ಲ, ಇವತ್ತೇನೋ ನಾವು ಮಾಡ್ಬೇಕಂತಂದ್ರೆ ಪ್ರೊಫೆಸರ್ ಕೊಡೋರು ಅಂತಾರೆ, ಸರ್ ಭಾಳ ಲೇಟ್ ಮಾಡಿದ್ರಿ ಸರ್ ಅಂತ. ಅವ್ರು ಒಂದು 10 ಸಲ ಹೇಳಿದ್ರು ನನಗೆ, ಸರ್ ಒಂದು ಪ್ರೈವೇಟ್ ಸಂಸ್ಥೆ ನಾವು ಮಾಡೋಣ ಸರ್, ಸೊಸೈಟಿ ನಮ್ಮ ಕೈಯಲ್ಲಿ 100 ಶಿಕ್ಷಕರು ಇರ್ತಾರೆ ಅಂತ. ಏನೋ ಯಾವುದೋ ಒಂದು ರೀತಿಯಿಂದ ಅದು ಮಾಡಲಿಕ್ಕಾಗಿಲ್ಲ. ಆದರೂ ಇವತ್ತು ಅವ್ರು ಮಾಡಿದ್ರೆ ನಾನು ಭಾಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಶಿಕ್ಷಣ ಭಾಳ ಅವಶ್ಯಕತೆ ಇದೆ ಸಮಾಜದ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೂಡ ಅದನ್ನೇ ಹೇಳಿದ್ದಾರೆ. ಇವತ್ತು ಏನಾದರೂ ಇವತ್ತು ಅಭಿವೃದ್ಧಿ ಆಗಬೇಕು ಜಗತ್ತಿನಲ್ಲಿ, ಅದರ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಬಸವಣ್ಣರು ಕೂಡ ಇವತ್ತು ಇಡೀ ಸಮಾನತೆಗೆ ಏನದಾದ್ರೂ ಅವರು ಮಹತ್ವ ಕೊಟ್ಟಿದ್ರು. ಹೆಣ್ಣು ಗಂಡು ಎಲ್ಲರೂ ಏನದಾದ್ರೂ ಸಮಾನ ಹಕ್ಕು ಕೊಟ್ಟು ಸಮಾಜದಲ್ಲಿ ಕಟ್ಕೊಂಡು ಬಂದರು. ವಿಶೇಷವಾಗಿ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಬಂದಿದ್ದೀವಿ. ನಮಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ತುಂಬ ಆಗಿದೆ. ನನಗೆ ಈ ದಿನ ಬೆಳಗ್ಗೆ ನನ್ನ ಕಾಲು ಸ್ಲಿಪ್ ಆಯಿತು, ಅದಕ್ಕೆ ಕುಂಟಿ ಮೇಯ್ತಾ ಇದ್ದೆ. ನನಗೆ ಬರೋಕ್ಕಾಗ್ತಿರಲಿಲ್ಲ. ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಮಾನ್ಯ ಚಂದ್ರಕಾಂತ್ ಅವರು ನಮ್ಮ ಅಧ್ಯಕ್ಷರ ಆದೇಶವನ್ನು ಮಾಡಿದರು. ಹಾಗಾಗಿ ಬರಲೇಬೇಕಾಯಿತು. ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೂಡ ಸಿಕ್ಕಿದೆ. ತುಂಬ ಧನ್ಯವಾದ. ಹೀಗಾಗಿ ಈ ಸಂಸ್ಥೆಯವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾವಾಗಲೂ ತಮ್ಮ ಸೇವೆಯನ್ನು ಗುರುತಿಸಿ ಇಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಜಯಂತಿಯನ್ನು ಇಟ್ಕೊಂಡಿದ್ದಾರೆ. ನಮಗೂ ಕೂಡ ಪ್ರಶಸ್ತಿ ಕೊಡುವ ವಿಚಾರವನ್ನು ಇಟ್ಕೊಂಡಿದ್ದಾರೆ. ನಾನು ತಮ್ಮೆಲ್ಲರ ಆಶೀರ್ವಾದದಿಂದ 2014ರಲ್ಲಿ ಗೆದ್ದು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೆ ತಿಳಿದಿರ್ತಕ್ಕಂಥ ವಿಚಾರ. ಯಾವ ರಾಜಕಾರಣಿಯೂ 100% ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತಂದರೆ ಕೆಲವು ಫೈನಾನ್ಷಿಯಲ್ ಬಂಧನ ಇರ್ತವೆ, ಕೆಲವು ಲೀಗಲ್ ಆ್ಯಂಬಿಗ್ಯೂಟಿ ಅಂತ ಹೇಳ್ತೀವಿ, ಅಡೆತಡೆಗಳಿರ್ತವೆ. ಅದನ್ನು ಬಿಟ್ಟರೆ ನಾನು ಒಬ್ಬ ವಕೀಲನಾಗಿ, ಹೈಕೋರ್ಟಿನ ವಕೀಲನಾಗಿ ನಮ್ಮ ಸಮಸ್ಯೆಗಳನ್ನು ನನಗೆ ನೀರು ಕುಡಿದ ರೀತಿಯಲ್ಲಿ ನಾನು ಅರ್ಥೈಸಿಕೊಂಡು ಬಂದಿರತಕ್ಕಂಥದ್ದು. ನಾನು ಕೆಲವು ಸಭೆಗಳಲ್ಲಿ ಹೇಳ್ತಾ ಇದ್ದೆ, 1950ರಿಂದ ಇಲ್ಲಿಯವರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕ
ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್. ಬಿಕಾಸ್ ಒಂದು ಸಲ ನಾವು ತಮ್ಮ ಸೇವೆಯನ್ನು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಾಗ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ವಿಧಾನಸಭೆಯಲ್ಲಿ ಹೆಜ್ಜೆ ಇಲ್ಲಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ನನ್ನ ಕೋಟಿ ಕೋಟಿ ಅಭಿನಂದನೆಗಳನ್ನು ಅಂದು ಸಲ್ಲಿಸಿದ್ದೇನೆ, ನಾನು ಇಂದು ಸಲ್ಲಿಸ್ತೇನೆ. ನಿಮ್ಮ ಋಣದಲ್ಲಿ ನಾನು ಇದ್ದೇನೆ, ಮುಂದೂ ಮಾಡ್ತೇನೆ. ಸಂಘದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾನೂನು ಸಲಹೆಗಾರರಾಗಿ ತಮ್ಮ ಎಲ್ಲ ಕೆಲಸಗಳನ್ನು ಅಂದಿನಿಂದ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದೇನೆ. ಸಾಕಷ್ಟು ಹಣಕಾಸಿನ ಹೊರೆ ಇರ್ತಕ್ಕಂಥವು 2-3 ಬಿಟ್ಟರೆ NPS ಇರ್ಬೋದು, ಕಾಲ್ಪನಿಕ ವೇತನ ಇರ್ಬೋದು, ಇನ್ನೂ ಕೆಲವು ಲೀಗಲ್ ಆಕ್ಟಿವಿಟಿ ಇರ್ತಕ್ಕಂಥ ಸಮಸ್ಯೆಗಳು 4-5 ಉಳಿದಿದೆ. ಯಾವುದ್ಯಾವುದು? NPS ಒಂದು, ಕಾಲ್ಪನಿಕ ವೇತನ ಒಂದು, ಪ್ರಾಥಮಿಕದಿಂದ ಪ್ರೌಢಶಾಲೆಗೆ ಬಡ್ತಿ ಹೊಂದಿರ್ತಕ್ಕಂಥವರ ಟೈಮ್ ಬಾಕ್ಸ್ಗಳಿರ್ಬೋದು, ಮತ್ತು ಫಿಸಿಕಲ್ ಟೀಚರ್ಸ್ CNR ಅಮೆಂಡ್ಮೆಂಟ್. These are the 5 main issues are still pending. 6 ವರ್ಷಗಳು ಕಲಿತು ನೀವೆಲ್ಲರೂ ಬಹಳ ಆಸೆ ಇಟ್ಟುಕೊಂಡು ಮಕ್ಕಳು ಇದಕ್ಕೆ ಉತ್ತರ ಕೊಡಲಿಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ. ಅದರ್ವೈಸ್ ಬಿಕಾಸ್ ಆಫ್ ಮೈ ಡೆಸ್ಟಿನಿ ಐ ಲಾಸ್ಟ್ ಇನ್ 2020 with the low margin of vote. But still I was contributing my service to the fraternities. ನಮ್ಮ ಕಾರಮಲ್ಲಿಯವರು ಭಗವಾನ್ ಅವರು ಅದೇ ಹೇಳ್ತಾ ಇದ್ರು ಮಾನ್ಯ ಅಧ್ಯಕ್ಷರಿಗೆ. 5 ವರ್ಷದಿಂದ ಉಪನ್ಯಾಸಕರಿಗೆ ಪ್ರಶಸ್ತಿ ಕೊಟ್ಟಿರಲಿಲ್ಲ. 28 ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಉಪನ್ಯಾಸಕರಿಗೆ ಪ್ರಮೋಷನ್ ಅನ್ನು ನೀಡಿರಲಿಲ್ಲ ಪ್ರಾಂಶುಪಾಲರಿಗೆ. ಮೊನ್ನೆ ಬಂದಾದ್ಮೇಲೆ ಸರ್ ನಾವು ನಿಮಗೆ ಲಾಸ್ಟ್ ಟೈಮ್ ಪುರ್ಲೆ ಅವರು ಸನ್ಮಾನ್ಯ ಪುರ್ಲೆ ಅವರು ನನ್ನ ಸ್ನೇಹಿತರೆ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ನಿಂತಿದ್ರು. ನಾವು ನಿಮಗೆ ಮಾಡೋಕ್ಕಾಗಲಿಲ್ಲ, ಆದರೂ ಕೂಡ ತಾವು ತಪ್ಪು ತಿಳ್ಕೊಬೇಡಿ ಅಂದರು. ಅದು ನಿಮ್ಮ ತಪ್ಪಲ್ಲ, ನೀವು ತಪ್ಪು ಮಾಡಿಲ್ಲ. ನಿಮ್ಮ ಪ್ರೌಢಶಾಲಾ ಉಪನ್ಯಾಸಕರ ಸಂಘದ ಅಸ್ಮಿತೆ ಪ್ರಶ್ನೆ ಇತ್ತು, ಅವ್ರಿಗೆ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ಅವರು ಕೂಡ ಒಳ್ಳೆ ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಒಳ್ಳೆಯವರು ಅವ್ರಿಗೆ ಮಾಡಿದ್ದೆ ಒಳ್ಳೆ ಕೆಲಸ ಮಾಡ್ತೀನಿ ನೀವು ಅಂತ ಹೇಳಿ. ಆದರೂ ಸಹ ನೀವು ಬರಬೇಕು ಅಂದಾಗ ಅವರೆಲ್ಲರನ್ನು ನಾನು ಕರ್ಕೊಂಡೋಗಿ ಅಲ್ಮಾಸಿ ಅವ್ರಿಗೆ ಗೊತ್ತಿದೆ ನೋಡಿದ್ರು, ಎಲ್ಲರನ್ನೂ ಕರ್ಕೊಂಡೋಗಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ, ಪ್ರಧಾನ ಕಾರ್ಯದರ್ಶಿಗೆ ಮತ್ತು PU ಡೈರೆಕ್ಟರ್ ಕೂತ್ಕೊಂಡು 6 months continuously we tried convincing with regard to the, though there was a legal ambiguity there was an objection raised by some cabinet. ಆದರೂ ಸಹ ಅವರಿಗೂ ಇವರಿಗೆಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಪ್ರಮೋಷನ್ ಕೊಡಿಸಿ 302 ಜನಗಳಿಗೆ ಇದುವರೆಗೂ 50-60% ಕೊಟ್ಟು ನಾವು 302 ಜನಕ್ಕೆ ಒಂದೇ ಸಲ ಪ್ರಮೋಷನ್ ಕೊಡಿಸ್ತೀವಿ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ. ನಾನು ಯಾಕೆ ಹೇಳ್ತೀನಿ ಮಾತಂತಂದ್ರೆ, ನೀವೆಲ್ಲರೂ ಟೀಚರ್ಸ್ ಇದ್ದೀರಿ, ಕೈಂಡ್ಲಿ ರಿಮೆಂಬರ್ ಇಟ್. ಈಗಲೇ ನೀವು ಮೈಕ್ ತಗೊಂಡು ನಾನು ಹೇಳ್ತಾ ಇದ್ದೀನಿ, ಎನಿ ಪ್ರಶ್ನೆ, ಯಾವುದೇ ಕ್ವಶನ್ ಇರಲಿ ನಿಮ್ಮಲ್ಲಿ, ಎನಿ ಅತಿ ದೊಡ್ಡ ದಾರ್ಶನಿಕರು, ಜಗತ್ತಿನ ಮಹಾಪುರುಷರು ಹಂಚ್ಕೊಂಡಿರ್ತಕ್ಕಂಥ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾನು ಜಾಸ್ತಿ ಏನು ಹೇಳೋದಿಲ್ಲ, ಯಾಕೆ ನಾವು ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಒಂಚೂರು ಕ್ಲಾರಿಫಿಕೇಶನ್ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಬದಲು ಆ್ಯಕ್ಚುಲಿ ಬುದ್ಧನಿಗೆ ಜಯಂತಿ ಅನ್ಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಜಯಂತಿ ಅಂದರೆ ಹುಟ್ಟು ಅಂತ. ಯಾರ್ಯಾರು ಹುಟ್ಟಾರೋ ಹುಟ್ಟಿನ ಹಬ್ಬವನ್ನು ಮಾಡಬೇಕಾದ್ರೆ ನಾವು ಜಯಂತಿ ಅಂತೀವಿ. ಬಸವಣ್ಣವರು ಹುಟ್ಟಿದ ದಿನ ಇದೇ ತಿಂಗಳಲ್ಲಿ ಬಂದಿದೆ. ಬಾಬಾ ಸಾಹೇಬರು ಹುಟ್ಟಿರ್ತಕ್ಕಂಥ ದಿನ ಬಂದಿದೆ. ಬಾಬು ಜಗಜೀವನರಾಮ್ ಹುಟ್ಟಿರ್ತಕ್ಕಂಥ ದಿನ ಬಂದಿದೆ ಏಪ್ರಿಲ್ನಲ್ಲಿ. ಇವರೆಲ್ಲ ನಾವು ಜಯಂತಿ ಮಾಡ್ತೀವಿ. ನಾಳೆನೇ 1ನೇ ತಾರೀಕಿಗೆ ಬುದ್ಧ ಪೂರ್ಣಿಮೆ. ಅದು ಬುದ್ಧ ಜಯಂತಿ ಅಲ್ಲ. ಯಾಕೆ ಅದಕ್ಕೆ ಬುದ್ಧ ಪೂರ್ಣಿಮೆ ಅಂತಂದ್ರೆ, ಬುದ್ಧನ ಹುಟ್ಟು, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ 3 ಘಟನೆಗಳು ವೈಶಾಖ ಪೂರ್ಣಿಮೆಯಂತೆ ಘಟಿಸಿರೋದ್ರಿಂದ ಅದಕ್ಕೆ ನಾವು ಬುದ್ಧ ಜಯಂತಿ ಎನ್ನದೆ ಬುದ್ಧ ಪೂರ್ಣಿಮೆ ಅನ್ಬೇಕಾಗ್ತದೆ. ಯಾಕಂದ್ರೆ ಬುದ್ಧ ಪೂರ್ಣತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಪೂರ್ಣಿಮೆ ಅದಾಗಿರೋದ್ರಿಂದ. ಅದ್ರ ಜೊತೆಗೆ ಬಂಧುಗಳೇ, ನಾನು ಯಾಕೆ ಆಚರಿಸಬೇಕು ಜಯಂತಿ ಅಂತಕ್ಕಂಥದ್ದು ಹೇಳಿ ಹೊರಟಿದ್ದೀನಿ. ಈ ಜಗತ್ತಿನಲ್ಲಿ ಹಲವಾರು ಸಂಪ್ರದಾಯಗಳಿವೆ. ನಾವೆಲ್ಲ ಶಿಕ್ಷಕರಿದ್ದೀವಿ, ಉಪನ್ಯಾಸಕರಿದ್ದೀವಿ, ನಾವೆಲ್ಲರೂ ಅಧ್ಯಯನಿಸಲಿದ್ದೀವಿ, ನಾವು ಮಕ್ಕಳಿಗೆ ಪಾಠ ಮಾಡ್ತೀವಿ, ಭವಿಷ್ಯದ ನಾಗರಿಕರನ್ನ ತಯಾರು ಮಾಡ್ತೀವಿ. ನಮಗೆ ಕ್ಲಾರಿಫಿಕೇಶನ್ ಇರಬೇಕು. ಏಕೆಂದರೆ ಮನುಕುಲದ ಒಳಿತು ಯಾವ ಮಾರ್ಗದಲ್ಲಿದೆ ಅಂತಕ್ಕಂಥ ಕ್ಲಾರಿಟಿ ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮ ಮನುಕುಲವನ್ನು ಕತ್ತಲಿಗೆ ದೂಡ್ತೀವಿ. ಯಾಕಂದ್ರೆ ನಾನೇ ಕೂಡ ನಿಂದ್ರೆ
ಇನ್ನೊಬ್ಬನಿಗೆ ದಾರಿ ತೋರಿಸ್ಲಿಕ್ಕೆ ಹೇಗೆ ಸಾಧ್ಯ? ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಕಾರಣಕ್ಕಾಗಿ ನಾವುಗಳು ಪ್ರಜ್ಞೆಯ ಕಣ್ಣನ್ನು ತೆರೆಕೊಳ್ಬೇಕಾಗ್ತದೆ. ಬಂಧುಗಳೇ, ನೋಡಿ, ಈ ಹಲವಾರು ಸಂಪ್ರದಾಯಗಳು ಮನುಷ್ಯನನ್ನ ಒಳ್ಳೇದು ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿದೆ. ಆದರೆ ಮನುಷ್ಯನನ್ನ ಹೇಗೆ ಒಳ್ಳೇದು ಮಾಡ್ತೀವಿ ಚಾಲೆಂಜ್ ಮಾಡಿದ್ದಾವೆ? ಈಗ ಈ ಜನ್ಮ ಇದೆಯಲ್ಲ, ನೀವು ಬದುಕ್ತಾ ಇದ್ದೀರಲ್ಲ ಈ ಭೂಮಿ ಮೇಲೆ, ಈಗ ನೀವು ಇಲ್ಲಿ ಸುಮ್ಮನೆ ಇದ್ದೀರಿ. ಇದು ಅಲ್ಲ ನಿಮ್ಮ ಮನೆ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಎಲ್ಲಿದೆ? आज तक जो मरा वो वापस आया नहीं, जो नहीं मरा वो गया नहीं. फिर भी कैसा पता है ऊपर एक स्वर्ग है. ನಮ್ಗೆ ಯಾರು ಬಂದು ಹೇಳಿದಾರ ನಮ್ಮ ಮುಂದೆ ಭಾಳ ಮಂದಿ ಸಭೆಗಾರ ಅಲ್ಲೆಲ್ಲ ನಾನು ಜಾಗ ಹಿಡಿದ ಸೀಟ್ ಅದ ನಿಮಗೆ ಬರಕ್ಕೆ ಮಕ್ಕಳು ಪ್ರಾರಂಭವಾಗಿ 9 ವರ್ಷದಷ್ಟು 10ನೇ ವರ್ಷಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ 10ನೇ ವರ್ಷ ವಿಶೇಷವಾಗಿ ಆಚರಣೆ ಮಾಡೋದನ್ನು ತಿಳ್ಕೊಂಡು ನಾವು ಪ್ರಾರಂಭದ ಹಂತದಲ್ಲಿ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ವಿಚಾರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂತಂದರೆ ನಾನು ಕೂಡ ಒಬ್ಬ ಉಪನ್ಯಾಸನಾಗಿ ಸುಮಾರು 27 ವರ್ಷಗಳ ಕಾಲ ನಾನು ಕೂಡ ಸೇವೆ ಕ್ಷೇತ್ರ ಸಲ್ಲಿಸಿದ್ದೇನೆ. ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ 43 ವರ್ಷಗಳಿಂದ ನಾನು ಶಿಕ್ಷಣ ಕ್ಷೇತ್ರ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಶಿಕ್ಷಕರಿಗಿರ್ತಕ್ಕಂಥ ಗೌರವ, ಅವರಿಗಿರ್ತಕ್ಕಂಥ ಜವಾಬ್ದಾರಿ, ಅವರಿಗಿರ್ತಕ್ಕಂಥ ಕಷ್ಟ ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ನಿಮಿತ್ತವಾಗಿ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಈಗ ನೀವೇ ನಮ್ಮೆಲ್ಲರಿಗೆ ಒಂದು ಶಕ್ತಿಯನ್ನು ತುಂಬಬೇಕು. ಅದ್ರ ಜೊತೆಗೆ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮತ್ತೂರು ಸರ್ ಅವರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಒಂದು ದೊಡ್ಡ ಆಶೆ ಕೊಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಈಗ ನಮ್ಮ ಕಾಲೇಜಲ್ಲಿ ಸುಮಾರು 500 ಜನ ವಿದ್ಯಾರ್ಥಿಗಳಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 1000 ಸಂಖ್ಯೆ ದಾಟತಕ್ಕಂಥ ಆಶೆ ಇದೆ. ಆ ದಾಟಕ್ಕಾದಾಗ ತಮ್ಮೆಲ್ಲ ಸಹಕಾರ ಆಗತಕ್ಕ ಅವಶ್ಯಕವಾಗಿದೆ. ನೀವು ಸಹಕಾರ ಮಾಡ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆಗಳು ನಮಗಿದೆ. ಇದೇ ದೊಡ್ಡ ಕೆಲಸ ಇಲ್ಲ. ಒಬ್ಬರು ಮನಸ್ಸು ಮಾಡಿ ಒಬ್ಬರು 5 ಮಂದಿಗೆ ಕಲ್ಸ್ಬಿಟ್ಟು ಒಂದು 1000 ಸಂಖ್ಯೆ ಸೊ ಆ ಕೆಲಸ ನೀವೆಲ್ಲ ಮಾಡ್ತಾ ಇರ್ತಕ್ಕಂಥ ಒಂದು ಆಶೆ ಇದೆ. ಅದರ ಜೊತೆಗೆ ಮುಂಬರ್ತಕ್ಕ ದಿನಗಳಲ್ಲಿ ನಮ್ಮ ವಿಧಾನ ಪರಿಷತ್ ಚುನಾವಣೆ ಕೂಡ ಇದೆ. ಒಟ್ಟುದಲ್ಲಿ ಕೂಡ ನಾವೆಲ್ಲರೂ ಒಂದು ಶಕ್ತಿ ತುಂಬಬೇಕಂತಕ್ಕಂಥ ಒಂದು ಆಶೆ ನಮಗಿದೆ. ನೀವು ಶಕ್ತಿ ತುಂಬಬೇಕಂತ ಆಶೆ ಕೂಡ ನಮಗಿದೆ. ಈಗ ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸನ್ಮಾನವನ್ನು ಸ್ವೀಕಾರ ಮಾಡಿ ಅದೇ ರೀತಿ ಊಟ